ಇದು ಒಂದು ಬಿಗ್ ಗೇಟ್ ಗ್ರೌಂಡ್ ಅಲ್ಲಿಂದ ಶುರುವಾಗ ಹಳ್ಳ ಈ ಕಡೆ ಮೊದಲನೇ ಹಂತದ ಹಳ್ಳನೇ ಇದು ತುಂಬ ದೊಡ್ಡದೇನಿಲ್ಲ. ಆದರೆ ಆ ಫಾಲ್ಟಿಂಗ್ ಅಂತ ಹೇಳ್ತೀನಲ್ಲ ಆ ಕಾರಣದಿಂದ ಇಷ್ಟು ದೊಡ್ಡದಾಗಿ ಕಾಣ್ತಾ ಇದೆ. ಫಾಲ್ಟಿಂಗ್ ಅಂದರೆ ಫ್ರ್ಯಾಕ್ಚರು ಇನ್ನೂ ದೊಡ್ಡದು ಅಂತ ಹೇಳ್ತೀವಲ್ಲ, ಮೂವ್ಮೆಂಟಲ್ಲಿ ಆಗಿರುತ್ತೆ, ಹಾಗಾಗಿ ಫಾಲ್ಟ್ ಅಂತ ಹೇಳ್ತೀವಿ. ಇಲ್ಲಿ ಏನು ಬರ್ತಾ ಇದೆ ಇದು ವೇಸ್ಟ್ ವಾಟರ್, ಇದು ವೇಸ್ಟ್ ವಾಟರ್. ಈಗ ಕೇವಲ ಇದು ಒಂದು 200-300 ಅಡಿ ಬಂದಿರ್ಬೋದು. ಇಷ್ಟಕ್ಕೇ ಎಷ್ಟೋ ಕೆಲಸ ಮಾಡಿದೆ ಇಲ್ಲಿ. ಇನ್ನು ಋಷಭಾದಿ ಜಾಯಿನ್ ಆಗೋಷ್ಟು 1 ಕಿಲೋಮೀಟ್ರ್ ಹೋದರೆ ಪ್ಯೂರಿಫೈಡ್ ವಾಟರ್ ಕೊಡ್ಬೋದು ಅಲ್ವಾ, ಅಟ್ಲೀಸ್ಟ್ ಸೆಕೆಂಡ್ರಿ ಲೆವೆಲ್ ಟ್ರೀಟ್ಮೆಂಟಾರು ಆಗುತ್ತೆ. ಇದು ಉದ್ದೇಶ. ಅದಕ್ಕೇ ಇಲ್ಲಿ ನೋಡಿ 1200 ಬ್ಯಾಂಬು ಹಾಕಿದ್ವಿ. ಆಗ ಇಲ್ಲಿ ಒಂದಷ್ಟು ಜನ ಕಿತ್ಕೊಂಡು ಏನೋ ತೊಂದರೆ ಆಗಿದೆ. ಆಂಜನೇಯ ದೇವಸ್ಥಾನ ಅಂತ ಹೇಳಿದಲ್ಲ, ಅಲ್ಲಿಂದ ಅಲ್ಲಿ ಹೋಗ್ತೀವಿ. ಈಗ ಅಲ್ಲಿಂದ ಈ ನಮ್ಮ ಯೂನಿವರ್ಸಿಟಿ ಬೌಂಡ್ರಿ ಬರುತ್ತೆ, ಇಲ್ಲಿ ಕಾಂಪೌಂಡು, ಅಲ್ಲಿವರೆಗೂ ಒಂದು 1200 ಗಿಡ ಹಚ್ಚಿದ್ದೀವಿ. ಮತ್ತು ಹಳೆ ಮರಗಳೇನಿತ್ತು ಅದೆಲ್ಲ ಹಾಗೆ ಬಿಟ್ಟಿದ್ದೀವಿ. ಇದು ಒಂದು ವಾಟ್ರು ರೀಚಾರ್ಜ್ ಝೋನ್, ಮತ್ತು ಇದು ಏನು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅಂತ ಕರಿತೀವಿ, ಬಯೋ ಟ್ರೀಟ್ಮೆಂಟ್ ಅಂತ. ಆದಷ್ಟು ಟ್ರೀಟ್ ಮಾಡಿ ಅಂತ ಇದನ್ನು ಕ್ಯಾನ್ವಾಸ್ ಮಾಡ್ತಾಯಿದ್ದೀವಿ. ಮೋರ್ ಆ್ಯಂಡ್ ಮೋರ್ ಪ್ಲ್ಯಾಂಟ್ ಗ್ರೋಯಿಂಗ್ ಇನ್ ದಿ ಬಫರ್ ಝೋನ್, ಎಸ್ಪೆಷಲಿ ಬಫರ್ ಝೋನ್. ದೂರ ಸ್ವಲ್ಪ ಹಳ್ಳ ಬಿಡಿ, ಮಿಕ್ಕಿದ್ದೆಲ್ಲನೂ ಮರಗಿಡಗಳು ಹಾಕ್ಕೊಳ್ಳಿ. ಬರೀ ಬ್ಯಾಂಬನೇ ಹಾಕಬೇಕು ಅಂತಿಲ್ಲ, ಬೇರೇನೂ ರೂಟು ಚೆನ್ನಾಗಿ ಸ್ಪ್ರೆಡ್ ಆಗಿ ಕಂಟಾಮಿನೇಷನ್ ಏನು ಇದ್ದರೆ ಹೀರ್ಕೊಳ್ಳುವಂಥದ್ದು ಇದ್ದರೆ ಇನ್ನೂ ಒಳ್ಳೆ ಅಲ್ವಾ. ಅದ್ರ ಬಗ್ಗೆ ವರ್ಕ್ ಆಗಿದೆ. ಅದು ಗಿಡನ ಹಚ್ಚಿದರೆ ಒಂದು ಬಫರ್ ಝೋನ್ ಉಳಿಸ್ಕೋಬೇಕು, ಎಲ್ಲದು 25, 50, 75 ಮೀಟ್ರ್ ಅಂತ ಹೇಳಿದ್ವಲ್ಲ, ಅದು ಉಳಿಸ್ಕೋಬೇಕು. ಎರಡನೇದು ಪ್ಲ್ಯಾಂಟಿಂಗ್ ಆಗಬೇಕು ಬಫರ್ ಝೋನ್ಗಳಲ್ಲಿ. ಫ್ಲಡ್ ಆಗೋದು ನೋಡ್ಕೊಳುತ್ತೆ, ನಿಮ್ಮ ಪ್ಯೂರಿಫಿಕೇಷನ್ ಆಗುತ್ತೆ, ರೀಚಾರ್ಜ್ ಆಗುತ್ತೆ, ಬೋರ್ವೆಲ್ಗಳಲ್ಲಿ ನೀರು ಚೆನ್ನಾಗಿ ಸಿಗುತ್ತೆ. ಈ ಎಲ್ಲ ಉದ್ದೇಶ ಇಟ್ಕೊಂಡು ಮಾಡುವಂಥ ಹೈಡ್ರೋಜಿಯಾಜಿಕಲ್ ವರ್ಕ್ ಇದು. ಆಗ್ಬೋದಾ? ಒಂದು ಇನ್ಫಾರ್ಮೇಷನ್ಗೆ ಇಂಟರ್ನೆಟ್ನ ನಾವು ನೆಟ್ವರ್ಕ್ ಅಂತ ಹೇಳ್ತೀವಿ, ಅದನ್ನ WWW ಅಂತ ಹೇಳ್ತೀವಿ, ವರ್ಲ್ಡ್ ವೈಡ್ ವೆಬ್. ಎಕ್ಸಾಕ್ಟ್ಲಿ ಅದು ಕೆಳಗಡೆ ಒಂದು ವೆಬ್ ಇದೆ, ವುಡ್ ವೈಡ್ ವೆಬ್. 100% ಎಲ್ಲ ಮರಗಳು ಒಂದಕ್ಕೊಂದು ಕನೆಕ್ಟ್ ಆಗಿದ್ದಾವೆ, ಎಲ್ಲ ಮೆಸೇಜಿಂಗ್ ಆಗುತ್ತೆ. ಈಗ ಒಂದು ಪ್ಯಾರೆಂಟ್ ಮರ ಇದ್ರೆ ಅದ್ರ ಮಗು ಅಲ್ಲಿ ಇದೆ ಅಂದರೆ ಇಟ್ ಕ್ಯಾನ್ ಸೆನ್ಸ್. ದಟ್ ಈಸ್ ದ ಲೆವೆಲ್ ಆಫ್. ಇನ್ನೊಂದು ಏನಾರು ಅಟ್ಯಾಕ್ ಆಗುತ್ತೆ ಅಂದ್ಕೊಳ್ಳಿ, ಆ ಮರಕ್ಕೆ ಅಟ್ಯಾಕ್ ಆದಾಗ ಬಾಕಿ ಮರಗಳಿಗೂ ಗೊತ್ತಾಗುತ್ತೆ. ಇಂಟರ್ನಲ್ಲಿ ಇದೆ. ಸೊ ಬೇಸಿಕಲಿ ಮೈಕ್ರೋ ಲೆವೆಲ್ ಅಥವಾ ನ್ಯಾನೋ ಲೆವೆಲಲ್ಲಿ ನೋಡಿದಾಗ ಕೆಮಿಕಲ್ ಏನು ರಿಯಾಕ್ಷನಲ್ ಚೇಂಜಸ್ ಅಷ್ಟೇ. ಆದರೆ ಇಟ್ಸ್ ಅ ಕಮ್ಯುನಿಕೇಷನ್, ಅದು ಕೂಡ ಭಾಳ ಇಂಪಾರ್ಟೆಂಟು. ಮೊನ್ನೆ ನಾವು ಈ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸಲ್ಲಿ ಮೈಕ್ರೋರೈಸಿಯಾನು ಒಂದು ಪಾರ್ಟ್ ಆಗಿ ಹಾಕಕ್ಕೆ. ಗ್ರೇಟ್ ಸರ್, ಗ್ರೇಟ್. ಅದು ಮೊನ್ನೆ ಜಪಾನಲ್ಲಿ ಮೋಸ್ಟ್ಲಿ ಗಿಡಗಳು ಎಲೆಗಳು ಮಾತಾಡ್ಕೊತವೆ ಅಂತ ಮೈಕ್ರೋ ಲೆವೆಲಲ್ಲಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ವೈರಲ್ ಆಗಿತ್ತದು. ಇಲ್ಲ, ವಿಶೇಷ ಇನ್ನೊಂದು ಮರ ಕೇಳ್ಕೊಳ್ತಾ ಇದೆ. ವೆರಿ ಗ್ರೇಟ್, ಮಾತಾಡೋದಲ್ಲ. ಸಲ್ಯೂಟ್. ರೂಟ್ಸ್ ಇಂಟರ್ ಕನೆಕ್ಟಿವಿಟಿ ಬೆಸ್ಕೊಂಡಿರ್ತವಲ್ಲ, ಅಲ್ಲಿ ಮೆಸೇಜ್ ಹೋಗುತ್ತೆ ಅಂತ ಹೇಳಿ ಇದ್ರ ಮರದ್ದು ರೂಟು ಅದ್ರ ಮರದ ರೂಟ್ ಸೇರ್ಕೊಳ್ಳುತ್ತೆ ಒಳಗಡೆ, ಇದರಲ್ಲಿ ಮೆಸೇಜ್ ಪಾಸ್ ಆಗುತ್ತೆ. ಇಂಟರ್ನೆಟ್ ಎಕ್ಸ್ಚೇಂಜ್ ಹಂಗೆ ಅಲ್ವಾ ಆಗೋದು ಆಕ್ಚುಲಿ. ಸೊ ವರ್ಕ್ ಮಾಡ್ತೀವಿ. ಈಗ ಗಿಡಗಳಿಗೆ ಒಂದು ಕೀಟ ಅಟ್ಯಾಕ್ ಆಯ್ತು, ರೋಗ ಅಟ್ಯಾಕ್ ಆಯ್ತು ಅಂದ್ರೆ ಅದರದ್ದೇ ಆದಂಥ ಒಂದು ಫೆರೋಮೋನ್ ಕೆಮಿಕಲ್ನ ರಿಲೀಸ್ ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ನನಗೆ ಯಾರೋ ಅಟ್ಯಾಕ್ ಮಾಡ್ತಿದ್ರೆ ಅದನ್ನ ತಿನ್ನೋಂಥದ್ದು ಪ್ರಿಡೇಟರು ಪ್ಯಾರಾಸೈಟ್ಸ್ ಇರ್ತಲ್ಲ, ಅದನ್ನ ಇನ್ಸೆಕ್ಟ್ಸ್ನ ಅಟ್ರಾಕ್ಟ್ ಮಾಡ್ತದೆ ಗಿಡಗಳು. ಸೊ ಆ ಥರ ಕಮ್ಯುನಿಕೇಷನ್ಸ್ ಇದೆ. ಇವರು ಮೈಕ್ರೋರೈಸ್ ಹೇಳಿದ್ರಲ್ಲ, ಎಸ್ಪೆಷಲಿ ಮೈಕ್ರೋರೈಸ್ ಇದ್ದಷ್ಟು ಜಾಸ್ತಿ ದೂರದಿಂದ ರೂಟ್ ಝೋನ್ನ ಎಕ್ಸ್ಟೆಂಡ್ ಮಾಡ್ತದೆ. ಫಂಗಸ್ ಇದೆ ಮೈಕ್ರೋರೈಸ, ಇದು ನ್ಯೂಟ್ರಿಯೆಂಟ್ ಮತ್ತು ವಾಟರ್ ಅಪ್ಟೇಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ಯೂಶಲಿ ಇಂಟರ್ ಕನೆಕ್ಟಿವಿಟಿ ಬಿಟ್ವೀನ್ ರೂಟ್ಸು ಸಾಯಿಲ್ ಒಳಗಡೆ ಇದೆ. ಸೊ ಪ್ಲಾಂಟಿಗೆ ಅದರದ್ದೇ ಆದಂಥ ಡಿಫೆನ್ಸಿವ್ ಮೆಕ್ಯಾನಿಸಮ್ಸ್ ಇದೆ. ಈಗ ಯಾರೋ ಒಂದು ಡ್ಯಾಮೇಜ್ ಮಾಡ್ತು ಅಂತಂದರೆ ಅವ್ರನ್ನ ತಿನ್ನೋಂಥದಕ್ಕೆ ಅಟ್ರಾಕ್ಟ್ ಮಾಡೋದಕ್ಕೆ ಇದು ಏನೋ ಒಂದು ಸೆಮಿ ಕೆಮಿಕಲ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಅದನ್ನು ರಿಲೀಸ್ ಮಾಡಿ ಇದು ಮಾಡ್ತೀವಿ. ಸೊ ನೇಚರಲ್ಲಿ ಹಾಗಾಗಿ ಪ್ರೊಟೆಕ್ಟ್ ಆಗ್ತಿದೆ. ನಮ್ಮ ಅಗ್ರಿಕಲ್ಚರಲ್ಲಿ ಏನಾಗಿದೆ ಅಂದರೆ ಸ್ಪ್ರೇ ಮಾಡಿ ಫ್ರೆಂಡ್ಲಿ ಇದೆಲ್ಲನೇ ಸಾಯಿಸ್ಬಿಟ್ಟಿದ್ದೀವಿ, ಬ್ಯಾಡ್ ಅದೆಲ್ಲ ಜಾಸ್ತಿ ಆಗ್ತದೆ. ಅದೇ ಅದು ನೇಚರಲ್ಲಿ ಇವನ್ ಫ್ರೆಂಡ್ಲಿದು ಇದೆ, ಬ್ಯಾಡ್ದು ಇದೆ, ಎಲ್ಲನೂ ಇದೆ. ಆದರೆ ನೇಚರಲ್ಲಿ ಫುಡ್ ಪಿರಮಿಡ್ ಮೇಂಟೈನ್ ಆಗ್ತಿದೆ. ಸೊ ಆದರೆ ನಮ್ಮ ಅಗ್ರಿಕಲ್ಚರ್ ಲೈನ್ ಮೇಂಟೈನ್ ಆಗ್ತದೆ. ಸರ್, ನಿಮ್ಮ ಹೆಸರು ಮತ್ತು ನಿಮ್ಮ ಬ್ಯಾಕ್ಗ್ರೌಂಡ್? ನಾನು ಮಹೇಶ್ ಕುಮಾರ್ ಅಂತ, ನಾನು MSc ಅಗ್ರಿಕಲ್ಚರ್ MS. ನಾನೀಗ ಸದ್ಯಕ್ಕೆ ಬಯಾಲಜಿಕಲ್ ಕ್ರಾಪ್ ಪ್ರೊಟೆಕ್ಷನ್ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀನಿ. ನೈಸ್ ಸರ್. ನಿಮ್ಮದು? ನಂದು ನಾನು ಡಾಕ್ಟರ್ ರೇಣುಕಾ ಪ್ರಸಾದ್, ಪ್ರೊಫೆಸರ್ ಆಫ್ ಜಿಯಾಲಜಿಗೆ ರಿಟೈರ್ ಆಗಿದ್ದೀನಿ. ಹಾಗೆಯೇ ಕೋಆರ್ಡಿನೇಟರ್ ಆಫ್ ಬಯೋಪಾರ್ಕಾಗಿ ಕೆಲಸ ಮಾಡಿದ್ದೀನಿ. ಬಯೋ ಜಿಯೋ ಹೈಡ್ರೋ ಆಸ್ಪೆಕ್ಟ್ಸ್ನ ಜನಗಳು ಮುಟ್ಟಿಸ್ಬೇಕು ಅಂತ ಈ ಬಯೋ ಪಾರ್ಕನ್ನು ರೀನೇಮ್ ಮಾಡ್ತಾಯಿದ್ದೀವಿ, ಬಯೋ ಜಿಯೋ ಹೈಡ್ರೋ ಪಾರ್ಕ್ ಅಂತಲೇ. ಈಗ ಪಂಚಭೂತಗಳಲ್ಲಿ ನೆಲ, ಜಲ, ವಾಯು ನಾವು ನೋಡ್ಕೊಳ್ಳೋಣ, ಆಕಾಶ, ಅಗ್ನಿ ತಂತಾನೆ ಸರಿ ಹೋಗುತ್ತೆ ಅಂತ ನಂಬಿಕೆ ಇಟ್ಕೊಂಡು ನೆಲ, ಜಲ, ವಾಯು ಬಗ್ಗೆ ಕೆಲಸ ಮಾಡ್ತಾಯಿದ್ದೀವಿ. ಸರ್, ನಿಮ್ಮದು?
ನನ್ನ ಹೆಸರು ರಾಮ್ ಅಂತೇಳಿ, ಎಲ್ಲರೂ ಆರ್ಗ್ಯಾನಿಕ್ ರಾಮ್ ಅಂತ ಕರೀತಾರೆ. ಮೂಲತಃ ನಾನು ಒಂದು ಯೂನಿವರ್ಸಿಟಿ ಕಾನ್ಸೆಪ್ಟನ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಜಸ್ಟ್ ಟು ಸೇಫ್ ಗಾರ್ಡ್ ಸಾಯಿಲ್, ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್, ಆಮೇಲೆ ಫುಡ್ ಆ್ಯಂಡ್ ಫಾರೆಸ್ಟ್ ಆ್ಯಂಡ್ ಎನ್ವೈರ್ಮೆಂಟಲ್ ಸೇಫ್ ಅನ್ನೋ ಒಂದು ಯೂನಿವರ್ಸಿಟಿ ಹೆಸರಲ್ಲಿ ಅದನ್ನು ಡಿಸೈನ್ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ನೀವು? ಪ್ರಶಾಂತ್ ಅವರು. ನಮಸ್ಕಾರ, ನಾನು ಪ್ರಶಾಂತ್ ಅಂತ ಕಿಂಗಿರಪ್ಪನವ್ರದಿಂದ ಬಂದಿದ್ದೀನಿ. ರಂಗತರಂಗ ಟ್ರಸ್ಟ್ನ ರೆಪ್ರೆಸೆಂಟ್ ಮಾಡ್ತೀನಿ, ಒಬ್ಬ ಮ್ಯೂಸಿಕ್ ಸ್ಟೂಡೆಂಟ್ ಮತ್ತು ಟೀಚರ್. ಥ್ಯಾಂಕ್ ಯು ಸರ್. ನಾನು ಶಾಂತಮೂರ್ತಿ ಅಂತೇಳಿ ಸ್ಟೇಟ್ ಬ್ಯಾಂಕಲ್ಲಿ ವರ್ಕ್ ಮಾಡಿ ಸದ್ಯಕ್ಕೆ ವಾಕ್ ಮಾಡೋದ್ರಲ್ಲಿ ನೋಡಿ ಈಗ ಪರಿಸರದ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಸೊ ಒಟ್ಟಿನಲ್ಲಿ ಇಲ್ಲಿರೋರು ಎಲ್ಲ ಪ್ರಕೃತಿ ಪ್ರೇಮಿಗಳು ಹೌದು, ಮತ್ತು ಮನುಷ್ಯರಾಗಿ ಬದುಕೋದಕ್ಕೆ ಪ್ರಯತ್ನ ಪಡ್ತಾ ಇರೋವಂಥ ಜೀವಿಗಳು. ಧನ್ಯವಾದಗಳು. ಅವರ ಫೀಡ್ಬ್ಯಾಕ್ ತೊಗೊಳ್ಳಿ. ಯಂಗ್ಸ್ಟರ್ಸ್. ನಮಸ್ಕಾರ, ನನ್ನ ಹೆಸರು ಮ್ಯಾನ್ಯಲ್ ಅಂತ. ನಾನು ಫೋಟೋಗ್ರಾಫರ್ ಆ್ಯಂಡ್ ವಿಡಿಯೋಗ್ರಾಫರ್ ಆ್ಯಂಡ್ ಮ್ಯೂಸಿಷಿಯನ್ ಆ್ಯಂಡ್ ಪ್ರಶಾಂತ್. ಸೊ ಖುಷಿಯಾಗಿದ್ದಲೇ ಈ Kengeri satellite town is majorly considered as Mori. No offense. It is what it is. ಅಂತ ಹೇಳಿ ಇದು ಮಾಡಿರೋದು ತುಂಬ ಇದೆ. ಆ್ಯಂಡ್ me personally staying in this area want to explore places where people living in the city get to know that this is not just one wasteland, but it's a much more beautiful place rather than a wasteland. ಗ್ರೇಟ್. ಸೊ ದಿಸ್ ಈಸ್ ಆ್ಯಕ್ಚುಲಿ ಸೋರ್ಸ್ ಆಫ್ ಅವರ್ ಲಿವಿಂಗ್. Yeah. ನನ್ನ ಹೆಸರು ಮನೀಶ್ ಅಂತ. ನಾನು ಕೆಂಗೇರಿ ಉಪನಗರ. ನಾನು ಇಮ್ಯಾನ್ಯುಯಲ್ ಸ್ಕೂಲ್ ಆಫ್ ಮ್ಯೂಸಿಕ್ ಕ್ಲಾಸಲ್ಲಿ ಸ್ಟೂಡೆಂಟು. ನನಗೂ ಬರ್ಡ್ಸ್, ಅನಿಮಲ್ಸ್ ಅಂದರೆ ಇಷ್ಟ. ನಾನು ಲೈಫಲ್ಲಿ ಇದೇ ನೋಡಿದ್ದು, ಬೆಂಗಳೂರು ಯೂನಿವರ್ಸಿಟಿಗೆ ಬಂದು ಲೈಫಲ್ಲಿ ನಾನು ಸೆಕೆಂಡ್ ಇಯರ್ BCom ಮಾಡ್ತಾಯಿದ್ದೀನಿ. ವೆರಿ ಗುಡ್, ಥ್ಯಾಂಕ್ ಯು. ಇವರು ಹೆಣ್ಮಗಳು. Hello, my name is Tanuja, and I've been into forest research and everything since I was a kid, and I've been going on treks, and this is a wonderful biodiversity, and it needs to be saved, and all the youths, all the future generation should know about this because they are going to live after this. Thank you. ಥ್ಯಾಂಕ್ ಯು. ಸೊ your father is a great scientist and a ಜ್ಞಾನಿ ಆಫ್ ಇಂಡಿಯನ್ ವಿಸ್ಡಮ್. ಇರಲಿ, ಹೇಳಿ ಮೇಡಮ್, ಏನೋ ಅಲ್ಲ. ಹೇಳಪ್ಪ, ನಿಮ್ಮ ಜನ್ರೇಷನ್, ನೀವೇ ಈಗ ನಮಗೆಲ್ಲ ತಲೆ ಮೇಲೆ ಹೊಡೆದು ಕಳಿಸ್ಬೇಕು. ನೀನು ಹೇಳ್ಬಿಟ್ಟು ನಾಚ್ಕೊಂತ ಇದ್ದಾರಲ್ಲ. ಡನ್.